ನಕಲಿ ತಳವಾರ ಇವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕತ್ತಾರೆ, ಇವರು ಕೊಡಬಾರ್ದು. ಇವನೇ ಡಿ ಕೆನೇ ಮಾಡ್ದವೆಲ್ಲ. ಡಿ ಕೆ ಇದ್ರೆ ತನ್ನ ಉಳ್ಕೊಳ್ಳೋದಚ್ಚಿಂದ ಕುರ್ಚಿ ಇಳಿಸ್ಕೊಳ್ಳೋದಚ್ಚಿಂದ ಹೈಕಮಾಂಡ್ರಿಗೆ ನಮ್ಮ ದುಡ್ಡುಗಳನ್ನು ಅಲ್ಲಿ ಕಟ್ಟಿರ್ತಾರೆ. ಈಗ ನಮ್ಮ ಜಿಲ್ಲಾದಾಗ ಒಂದು 4 ಜಿಲ್ಲಾದಾಗ ಅಷ್ಟು ಇವು ಕಾಸ್ಟ್ಗಳನ್ನು ಕೊಡ್ಲಕತ್ತಾರ. ನಕಲಿ ಪ್ರಮಾಣಪತ್ರ ನೀಡುತ್ತಾರೆ ಭ್ರಷ್ಟ ಅಧಿಕಾರಿಗಳಿಗೆ, ನಕಲಿ ಪ್ರಮಾಣಪತ್ರ ನೀಡುತ್ತ ಭ್ರಷ್ಟ ಅಧಿಕಾರಿಗಳಿಗೆ. ಇವತ್ತು ವಾಲ್ಮೀಕಿ ಮೆರವಣಿಗೆ ತೆಗೆದ ಉದ್ದೇಶ ಏನೆಂದರೆ, ಮೊದಲಾಗಿ ತಹಸೀಲ್ದಾರ ತಲಾಟಿ ಸರ್ಕಾರ ಕೊಟ್ಟು ಸರ್ಟಿಫಿಕೇಟ್ ತರ್ತಾರೆ, ಅದಕ್ಕೆ ರದ್ದಾಗಬೇಕು. ಇನ್ನು ನಮ್ಮ ವಾಲ್ಮೀಕಿ ನಿಗಮದ ಮೇಲೆ ದುಡ್ಡು ಎತ್ತಿ ಹಾಕ್ಯಾರ, ವಾಪಸ್ ತಗೊಂಡು ನಮ್ಮ MLA ರಾಜು ಅವ್ರಿಗೆ ಮತ್ತು ನಾಗೇಂದ್ರಗೆ ಅವರು ಹೊಳ್ಳಿ ತಗೋಬೇಕು. ಇರಲಿಲ್ಲ ಅಂತ ತೊಗೊಳ್ಳಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಇವತ್ತಿನ ದುಡ್ಡು ನಮ್ಮ ಎಲ್ಲಿ ಹೋಗ್ಯದಂದ್ರೆ ಮುಖ್ಯಮಂತ್ರಿ ಗೃಹ ಮಂತ್ರಿಗೆ ಹೆಣ್ಮಕ್ಳಿಗೆ ದುಡ್ಡು ಹಾಕ್ಯಾನ. ಅವ ಡಿ ಕೆ ಇದ್ರೆ ತನ್ನ ಉಳ್ಕೊಳ್ಳೋದಚ್ಚಿಂದ ಕುರ್ಚಿ ಇಳಿಸ್ಕೊಳ್ಳೋದಚ್ಚಿಂದ ಹೈಕಮಾಂಡ್ರಿಗೆ ನಮ್ಮ ದುಡ್ಡುಗಳನ್ನು ಅಲ್ಲಿ ಕಟ್ಟಿರ್ತಾರೆ. ಅದಕ್ಕೆ ಅವನ ಮ್ಯಾಗ ಕ್ರಮ ತಗೋಬೇಕು, ಅವನು ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ ಇವತ್ತು ಹೋರಾಟ ನಡೆದಲ್ಲ. ಬಂಧುಗಳೇ, ನಮ್ಮ ವಾಲ್ಮೀಕಿ ಸಂಘದ ಒಂದೇ ಅಲ್ಲ, ಇವತ್ತು ಜಾತಿಯಲ್ಲಿ ಎಷ್ಟು ಬರ್ತದೆ ಅಷ್ಟು ಸಂಘಗಳು ದುಡ್ಡುಗಳನ್ನು ಇರ್ತದೆ. ಎಲ್ಲ ಜಾತಿ ಒಳಗೆ ದುಡ್ಡು ಇರ್ತದೆ. ಎತ್ತಿ ಹಾಕ್ಯಾರ ಸರ್ಕಾರದಿಂದ. ಎಲ್ಲರಿಗೆ ದುಡ್ಡು ಬಿಡುಗಡೆ ಮಾಡ್ಬೇಕಂತೇಳಿ ಇವತ್ತು ಹೋರಾಟ ಮಾಡ್ಲಿಕತ್ತೀವಿ ಬಂಧುಗಳೇ. ಇವತ್ತು ನೋಡಿ, ಇವತ್ತು ಪುಟ್ವಾಲ ಚಂದ್ರ ಆಡುವಳ್ಯಾಗ ಇವತ್ತು ಅನೇಕ ಜಾತಿಗಳು ಜನರು ಬಂದು ಇವತ್ತು ತಮ್ಮ ಕಾಲಿ ಮ್ಯಾಗ ಸತ್ತಿರಬೇಕು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದಯಾನಂದ SPಗೆ ಇವತ್ತು ಹಿಂಬಡಿತ ಮಾಡ್ಯಾರ. ಯಾರೋ ಇವತ್ತು ಇದೆಯೇ ಸರ್ಕಾರ, ಇವನೇ ಡಿ ಕೆನೇ ಮಾಡ್ದವೆಲ್ಲ ಬಂಧುಗಳೇ. ಅದಕ್ಕೆ ಇವತ್ತು ಉಗ್ರ ಹೋರಾಟ ಮಾಡ್ಲಿಕತ್ತಿದ್ದೆವು. ಇವತ್ತಿನ ದಿವಸ ಇವತ್ತು ರಾಜಣ್ಣಗೆ ಇವತ್ತು ನಾಗನಿಗೆ ತಗೋಬೇಕಂತೇಳಿ ಇವತ್ತು ಹೋರಾಟ ಅಡ್ಡು ಕೂಡಿ ಮಾಡಿದೆವು ಬಂಧುಗಳೇ. ಇವತ್ತಿನ ದಿವಸ ಎಲ್ಲರಿಗೆ ಮನವಿ ಕೊಟ್ಟು DC ಅವ್ರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೆವು. ಇವತ್ತು ಪೇಪರ್ದವ್ರಿಗೆ, TV ಅವರಿಗೆ, ಪೊಲೀಸರಿಗೆ ಇವತ್ತು ಧನ್ಯಗಳನ್ನು ಹೇಳಿ ಇವತ್ತು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತಾರೆ. ವಂಶಾಳಿ ರೀ ಎಷ್ಟು ನಾವು ಎಷ್ಟೇ ಸಮಯಕ್ಕೆ ಸರ್ಟಿಫಿಕೇಟ್ ಕೊಡಲಾಗ್ಯಾರಿ ನಮ್ಗೆ ಕೊಡಲಾಗ್ಯಾರ. ಖುದ್ದು ಎಷ್ಟೇ ರೀ ಬ್ಯಾಡ್ರಿ, ನಾವು ನಮಗೆ ಕೊಡಲಾಗ್ಯಾರಿ. ಮೊನ್ನೆ ಹಾಕ್ಯಾರ, ರಿಜೆಕ್ಟ್ ಆಗೈತೈತೆ ರೀ. ಎಷ್ಟೇ ರೀ ಖುದ್ದು ಎಷ್ಟವರೆಗೆ ಸರ್ಟಿಫಿಕೇಟ್ ಕೊಡಲಾಗ್ಯಾರಿ. ಇದ್ರ ಸಂಬಂಧ ಕ್ರಮ ತಗೋಬೇಕಂತ ಹೇಳ್ತೇವೆ ನಾವು ರೀ. ಮೂಲತಃ ಎಷ್ಟೇ ಸಮಯ ಇದ್ದವ್ರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡಲಾಗ್ಯಾರಿ. ನಕಲಿ ತಳವಾರ ಇವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕತ್ತಾರೆ, ಇವರು ಕೊಡಬಾರ್ದು. ಯಾಕ್ರಿ ಎಸ್ ಟಿ ಅವ್ರಿಗೆ ಕೊಡಲಾಗ್ಯಾರಿ. ವಂಶಾವಳಿ ತೆಗೆ ಅಂತಾರೆ. ಖುದ್ದು ST ಇದ್ದವ್ರಿಗೆ ವಂಶಾವಳಿ ಅಂದ್ರೆ ಏನು? ಮತ್ತೆ ನಾವೆಲ್ಲಿ ಹೋಗ್ಬೇಕ್ರಿ? ನಾವೆಲ್ಲಿ ತಳವಾರ ಇದ್ದವ್ರಿಗೆ ಅವ್ರಿಗೆ ಎಲ್ಲರೂ ಕೊಡ್ಲಿಕತ್ತಾರೆ, ನಮ್ಗೆ ಕೊಡಲಾಗ್ಯಾರಿ. ST ಅವ್ರಿಗೆ ಕೊಡಲಾಗ್ಯಾರಿ. ವಂಶಾವಳಿ ತೆಗೆ ಅಂತಾರೆ. ಎಲ್ಸಿಗೂ ಎಲ್ಲ ಕೊಟ್ಟೇವ್ರಿ, ಆದರೂ ಕೊಡಲಾಗ್ಯಾರ. ವಂಶಾವಳಿ ಕೇಳ್ತಾರೆ. ಮನೆ ತಾಗತ್ತಂದ್ರಿ, ಈಗ ವಂಶಾವಳಿ ಕೇಳತ್ತಾರೆ. ಮತ್ತು ಹ್ಯಾಂಗೆ ಮಾಡೋಣ ಹೇಳ್ರಿ? ಅದಕ್ಕೆ ರೀ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಕ್ಕೆ ಬಂದೇವ್ರಿ. ಕೋಕಿಲಂ ವಾಲ್ಮೀಕಿ ಗುರುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರೆ, ಈ ಸರ್ಕಾರ ನಮ್ಮ
ಜನಾಂಗಕ್ಕೆ ಒಬ್ರಿಗೊಬ್ರು ಜಗಳ ಹಚ್ಚಿ ತಾವು ನೋಡ್ಕೊಳ್ಕೊಂಡ್ರಂಥ ಕಾಲ ಇವತ್ತು ನಮಗೆ ಮಾಡಿಟ್ರ. ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಎಲ್ಲ ಕಡೆ ಎಲ್ಲ ಕೊಟ್ಟಿ ಕಾಸ್ಟ್ಗಳು ಎಲ್ಲ ಆಲ್ರೆಡಿ ಬಂದಾಗ್ಯಾವು. ಈಗ ನಮ್ಮ ಜಿಲ್ಲಾದಾಗ ಒಂದು 4-5 ಜಿಲ್ಲಾದಾಗ ಅಷ್ಟು ಇವು ಕಾಸ್ಟ್ಗಳನ್ನ ಕೊಡ್ಲಕತ್ತಾರ. ಇದು ಸರ್ಕಾರ ಎಚ್ಚೆತ್ತುಕೊಂಡು ಮತ್ತು DC ಅವರು ತಹಶೀಲ್ದಾರ್ಗಳು ಎಲ್ಲ ಎಚ್ಚೆತ್ತುಕೊಂಡು ಆಲ್ರೆಡಿ ಈಗ ಆಜು ಬಾಜು ಜಿಲ್ಲಾದವರು ಕೇಳ್ಕೊಂಡು ಎಲ್ಲ ಕೊಟ್ಟು ಸರ್ಟಿಫಿಕೇಟ್ ಏನು ಕೊಡ್ಲಾಗ್ತಿರಲ್ಲ ಅವು ತತ್ಕ್ಷಣವಾಗಿ ತಡೆಗಟ್ಟಬೇಕು. ಮತ್ತು ಮೇಲಾಗಿ ಕೊಟ್ಟಂಥ ದಾಖಲೆಗಳು ಏನದಾವು ಎಲ್ಲವನ್ನೂ ನಿಷ್ಕ್ರಿಯಗೊಳಿಸಿ ಅವು ಎಲ್ಲಿ ನಡಲಾರ್ದಂಗೆ ಈ ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿನ ಒತ್ತಾಯ ಕೊಡ್ಬೇಕಂತೇಳಿ ನಮ್ಮ ವಾಲ್ಮೀಕಿ ಸಮಾಜದಿಂದ ಎಲ್ಲದಿಂದ ಒಂದು ಬೇಡಿಕೆ ಇರುತ್ತೆ. ಶ್ರೀಮಂತ ಅಕ್ಕಲಕೋಟ ಈ ಯಾವುದೇ ಕೆಲಸಗಳನ್ನು ಎಲ್ಲಿ ನಡೀಲಾರ್ದಂಗೆ ಮಾಡಿಬಿಟ್ರು. ಎಲ್ಲರೂ ಹೋದ್ರು ಎಲ್ಲಿ ಹೊಟ್ಟರ್ರಿ ನಮ್ಮ ಸೆಕ್ರೆಟರಿ ಅವರು ಓದಿ ಹೇಳ್ತಾರೆ ಸರ್. ಜಿಲ್ಲಾ ವಾಲ್ಮೀಕಿ ಸಂಘ ಇಂಡಿ ರೋಡ್ ಬಂದೋಬಸ್ತ್ ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಇವರ ಮುಖಾಂತರ ವಿಜಯಪುರ ಜಿಲ್ಲೆ ವಾಲ್ಮೀಕಿ ಜಾತಿ ಬೇಡರ್ ST ಪರಿಶಿಷ್ಟ ಪಂಗಡ ಇವರಿಗೆಲ್ಲ ಆಗುತ್ತಿರುವ ಅನ್ಯಾಯವನ್ನು ನಗರ ಪಾಲಿಕೆಯಿಂದ ಯಾವ ಸೌಲಭ್ಯ ಸಿಗುತ್ತಿಲ್ಲ. ವಾಲ್ಮೀಕಿ ನಿಗಮದಿಂದ ಸೌಲಭ್ಯಗಳು ಸಿಗುತ್ತಿಲ್ಲ. ಅಗ್ರಿಕಲ್ಚರ್ ಆಫೀಸ್ ಸೌಲಭ್ಯವು ವಾಲ್ಮೀಕಿ ನಿಗಮದಿಂದ ಏನು ಸಿಗುತ್ತಿಲ್ಲ. ನಮ್ಮ ವಾಲ್ಮೀಕಿ ಜನಕ್ಕೆ ಸರ್ಕಾರಿ ನೌಕರರಿಗೆ ಯಾವ ಸೌಲಭ್ಯ ಸಿಕ್ಕಿಲ್ಲ. ತಳವಾರ ಕಬ್ಬಳಿಗೆ ತೊಕರಿ ಕೋಳಿ ಕೊಟ್ಟ ಸರ್ಟಿಫಿಕೇಟಿಂದ ನಮಗೆ ಅನ್ಯಾಯವಾಗುತ್ತಿದೆ. ಲಂಚ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ. ತಹಶೀಲ್ದಾರ್ ತಲಾಟಿ ಸರ್ಕಲ್ ಇವರನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಸರ್ಟಿಫಿಕೇಟ್ ಕೊಟ್ಟವರ ಮೇಲೆ ಹಾಗೂ ಕೇಸ್ ಹಾಕಬೇಕು. ಸರ್ಟಿಫಿಕೇಟ್ ರದ್ದಾಗಬೇಕು. ಕಠಿಣ ಶಿಕ್ಷೆ ಮಾಡಬೇಕು. ಕೆಲವೊಂದು ಹಳ್ಳಿಯಲ್ಲಿ ವಾಲ್ಮೀಕಿ ಜನಕ್ಕೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಯಾಕಂದರೆ ಶಾಲೆ ಕಲ್ತಿರುವುದಿಲ್ಲ. ದಯವಿಟ್ಟು ಸರ್ಟಿಫಿಕೇಟ್ ಸಿಗಬೇಕು. ವಾಲ್ಮೀಕಿ ಹಗರಣದಿಂದ ಅವರಿಗೆ ಪಾಲು ಸಿಕ್ಕಿದೆ. ಮುಖ್ಯಮಂತ್ರಿ ಅವರ ಗೃಹಲಕ್ಷ್ಮಿ ಖಾತೆ ಹಾಕಿರುತ್ತಾರೆ. ಉಪಮುಖ್ಯಮಂತ್ರಿ ಪಾಲಿಗೆ ಬಂದ ಹಣ DK ಶಿವಕುಮಾರ್ ಎಷ್ಟು ಹಣ ಹೋಗಿದೆ, ಹೈಕಮಾಂಡ್ ಎಷ್ಟು ಹಣ ಕೊಟ್ಟಿರ್ತಾರೆ. DK ಹೇಳಿದ ಹಾಗೆ ಹೈಕಮಾಂಡ್ ಕೇಳುತ್ತದೆ. ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು ಹಾಗೂ ಕೇಸ್ ಹಾಕಬೇಕು. ಪರಿಶಿಷ್ಟ ಪಂಗಡ MLAಗಳು ಹಾಗೂ ಸಚಿವರು ರಮೇಶ್ ಜಾರಕಿಹೊಳಿ CD ಕೇಸ್ ಮಾಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದರು. ಇದೆಲ್ಲ ಮಾಡಿಸಿದ್ದು DK ಶಿವಕುಮಾರ್. ಕಠಿಣ ಶಿಕ್ಷೆ ಆಗಬೇಕು. B ನಾಗೇಂದ್ರಪ್ಪ ವಾಲ್ಮೀಕಿ ಹಗರಣ ಮಾಡಿ ಅವರಿಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಆಯಿತು. ಕಾರಣ ಏನಂದರೆ ಗ್ಯಾರಂಟಿ ಹಣ ಬಳಸಿಕೊಂಡಿರ್ತಾರೆ. ವಾಲ್ಮೀಕಿ ಪುತ್ಥಳಿ ವಿಜಯಪುರದಲ್ಲಿ ಮಾಡಬೇಕು. ಇದಕ್ಕೆ 20 ವರ್ಷದಿಂದ ಅರ್ಜಿ ಕೊಡ್ತಾ ಬಂದಿರ್ತವೆ. ಈ ಪುತ್ಥಳಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದು ನಮ್ಮ ವಿಜಯಪುರ ಜಿಲ್ಲೆ ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳ ಆಸೆಯಾಗಿದೆ. ಅದು ಶೀಘ್ರದಲ್ಲೇ ಮಾಡಬೇಕೆಂದು ಕೇಳಿಕೊಳ್ಳಿ. ಮಲ್ಸಿದ್ ಲಕ್ಷ್ಮಣ್ ಮಂತ್ರಿ. ಅಧ್ಯಕ್ಷರು ಜಿಲ್ಲಾ ವಾಲ್ಮೀಕಿ ಸಂಘ ಮಾದೇವರಾಮಣ್ಣ ವಾಲಿಕರ್ ಉಪಾಧ್ಯಕ್ಷರು ಜಿಲ್ಲಾ ವಾಲ್ಮೀಕಿ ಸಂಘ ಇದ್ದರೆ ಎಲ್ಲ ತಾವು ಅವರೊಂದಿಗೆ ಬಂದು ಮನವಿ ಪತ್ರ ಕೊಟ್ಟಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಇಲ್ಲಿ ಕಳಿಸ್ಕೊಡ್ಲಿಕ್ಕೆ ಅಂತೇಳಿ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದೀನಿ. ಸರ್ ಇನ್ನೊಂದು ST ಏನು ಒಂದೊಂದು ಊರಾಗ ಅವ್ರಿಗೆ ವಾಲ್ಮೀಕಿ ಅವ್ರಿಗೆ ಹೆಸರು ಕೊಟ್ಟಿದ್ದೇವ್ರಿ. ಅವ್ರಿಗೆ ಎಲ್ಲ ಆಗಬೇಕಂತ ಮತ್ತು ಇದೊಂದು ಜರ ನೋಡಿ ಸೇರಿಸೋದು ವ್ಯವಸ್ಥೆ ಮಾಡಿ ದುರ್ಗ ಮುರುಗಿ ST ಮಾನ್ಯ ಕೊಟ್ಟೇವಲ್ರಿ. ಅದಕ್ಕೆ ಉಳಿದಿತ್ತು ರೀ ಅವ್ರು ಎಲ್ಲರೂ ಕೊಟ್ಟಿರ್ತೀರ ಹಾಕ್ಬೇಕಂತ.